ಏಳನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಲೆ ಏರಿಕೆ ಕದನ. ಅನ್ನದಾತರ ಅಹೋರಾತ್ರಿ ಧರಣಿ, ಬರ್ತ್ಡೇ ಬಿಟ್ಟು ಬೇವಾಯ್ವಿ ಬೆಂಬಲ, ಕೇಂದ್ರದತ್ತ ಬೊಟ್ಟು ಮಾಡ್ತಿದೆ ಸರ್ಕಾರ. ಮಂತ್ರಿಗಳಿಂದ ಬಗೆಹರಿಯುತ್ತಾ ಬಿಕ್ಕಟ್ಟು. ಕಬ್ಬು ಕದನ ಡೇ 7. ಬೆಳಗಾವಿ ಜಿಲ್ಲೆಯಲ್ಲಿ 7ನೇ ದಿನ ಕಬ್ಬಿನ ಕಿಚ್ಚು ಜೋರಾಗ್ತಾ ಇದೆ. ನಿರಂತರವಾಗಿ 7 ದಿನಗಳಿಂದ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಬ್ಬು ಬೆಳೆಗೆ ಬೆಂಬಲ ಬೆಲೆ ಘೋಷಣೆಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಈ ಹೋರಾಟ ನಡೀತಾ ಇದೆ. ಚಿಕ್ಕೋಡಿ, ಅಥಣಿ ಭಾಗದಲ್ಲಿ ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಗುರ್ಲಾಪುರ ಕ್ರಾಸ್ ಅಲ್ಲಿ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಿದ್ದಾರೆ. ಒಂದಲ್ಲ ಎರಡಲ್ಲ, ಇವತ್ತು 7ನೇ ದಿನ ಹೋರಾಟ ಮಾಡ್ತಾ ಇದ್ದಾರೆ ರೈತರು. ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹೋರಾಟಗಾರರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಬೇವೈ ವಿಜಯೇಂದ್ರ ಬೆಂಬಲವನ್ನ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಅಲ್ಲಿದ್ರು. ಇವತ್ತು ಸಚಿವ ಎಚ್.ಕೆ. ಪಾಟೀಲ್ ಮೂಲಕ ಸಂಧಾನ ಮಾಡುವ ಪ್ರಯತ್ನವನ್ನ ಇದೀಗ ಮಾಡಲಾಗ್ತಾ ಇದೆ. ಮೊನ್ನೆಯಿಂದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಎಲ್ಲ ಸಚಿವರುಗಳು. ಸಕ್ಕರೆ ಸಚಿವರಿಂದ ಹಿಡಿದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ಬೋದು, ಸತೀಶ್ ಜಾರಕಿಹೊಳಿಯರಾಗಿರ್ಬೋದು, ಸಚಿವರು ಬರುವ ಕಾರಣಕ್ಕೆ ಹೋರಾಟದ ಸ್ಥಳದಲ್ಲಿ ಈಗ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಹೋರಾಟದ ವೇದಿಕೆಯಲ್ಲಿ ತೀವ್ರಗೊಂಡಿದೆ ಹೋರಾಟ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಅರೆಬೆತ್ತಲೆ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಹೋರಾಟದ ವೇದಿಕೆಯಲ್ಲಿ ಬಾರ್ಕೋಲ್ ಚಳುವಳಿ ಹಾಗೆಯೇ ಅರೆಬೆತ್ತಲೆ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಕಬ್ಬು ಬೆಳೆಗಾರರ ಬೇಡಿಕೆಯನ್ನ ಕೂಡಲೇ ಈಡೇರಿಸಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಸಹಜವಾಗಿ ಕಬ್ಬಿನ ಬೆಳೆ MSPಗೆ ಕೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸ್ಪಂದಿಸಬೇಕು ತಕ್ಷಣನೇ. ರೈತರಿಂದಾನೇ ನಮ್ಮ ಒಂದು ಬದುಕು ಈ ದೇಶದಲ್ಲಿ. ಅವರೇ ಸುಮಾರು 60% ಅಷ್ಟು ವರ್ಕ್ ಫೋರ್ಸ್ ನಮ್ಮ ದೇಶದಲ್ಲಿ ರೈತರೇನೆ. ಆ ನಿಟ್ಟಿನಲ್ಲಿ ಅವರ ಅಭಿಲಾಷೆ ಮೇರೆಗೆ ಅವರು ಸ್ಪಂದಿಸಬೇಕಾಗಿದೆ. ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ಅವರ ಒಂದು ತಂತ್ರ. ಪದೇ ಪದೇ ಎಲ್ಲಕ್ಕೂ ಅದೇ ಮಾಡ್ತಾರೆ. ಸಾಮಾನ್ಯವಾಗಿ ಅವರೊಂದು ಆತ್ಮಲೋಕನ ಮಾಡಲಿ, ಏನು ಸರ್ಕಾರದ ಪರವಾಗಿ ಅವ್ರು ಏನು ಯೋಜನೆ ಕೊಡಬೇಕಾಗಿದೆ, ಏನು ಮಾಡಬೇಕಾಗಿದೆ ಅವರು ತೀರ್ಮಾನ ಮಾಡಲಿ, ತಕ್ಷಣವೇ ಸ್ಪಂದಿಸಲಿ. ಕೇಂದ್ರ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಅದು ಆಗಲೇ ಮಾಡಿರುತ್ತೆ, ಮತ್ತೆ ಮಾಡತ್ತೆ ಭವಿಷ್ಯದಲ್ಲೂ ಕೂಡ. ಒಂದು ಸರ್ಕಾರ ಅಂತ ಹೇಳಿದರೆ ಮಾತಿಗೆ ನಿಮ್ಮ ಸರ್ಕಾರ ಹಂಗೆ ಮಾಡ್ತದೆ, ನಿಮ್ಮ ಸರ್ಕಾರ ಹೀಗೆ ಮಾಡ್ತದೆ ಅಂತ ಹೇಳ್ತಾರೆ. ಪಕ್ಕದಲ್ಲಿ ನಮ್ಮ ಸರ್ಕಾರ ಇದೆ. ನಮ್ಮ ಸರ್ಕಾರದಲ್ಲಿ ರೈತರ ಪ್ರತಿಭಟನೆ ಯಾಕಿಲ್ಲ? ಕರ್ನಾಟಕದಲ್ಲಿ ಮಾತ್ರ ಯಾಕೆ ಪ್ರತಿಭಟನೆ? ಅಂದರೆ ಟೋಟಲಿ ನಾವು ನಡೆದದ್ದೇ ದಾರಿ ಅಂತ ಹೇಳುವಂಥದ್ದು. ಎರಡನೇದಾಗಿ ಸಾಧಾರಣ ಹೆಚ್ಚಿನ ರಾಜಕಾರಣಿ ನಮ್ಮ ಪಕ್ಷದವರು ಇದ್ದಾರೆ, ಇಲ್ಲ ಅಂತಲ್ಲ. ಈ ಸಕ್ಕರೆ ಕಾರ್ಖಾನೆಗಳು ಎಲ್ಲ ಇರುವಂಥದ್ದು ರಾಜಕಾರಣಿಗಳ ಕೈಯಲ್ಲಿ. ರಾಜಕಾರಣಿಗಳಾಗಿ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೂ ಕೂಡ ಸಕ್ಕರೆ ಕಾರ್ಖಾನೆಯನ್ನೇ ಉಪಯೋಗ ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ಲುವಂಥ ಒಂದು ಪ್ರಕ್ರಿಯೆಗಳು ಸಾಧಾರಣ ನಮ್ಮ ಆ ಭಾಗದಲ್ಲಿ, ಮುಂಬೈ ಕರ್ನಾಟಕದ ಭಾಗದಲ್ಲಿ ನಡೀತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಮಂತ್ರಿಗಳಾದ ಕಾರಣ ಅವರಿಗೆ ಅಲ್ಲಿ ಮುಖ ಎತ್ಕೊಂಡು ಹೋಗಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ನಾನು ಕೇಳ್ತಾ ಇರುವಂಥದ್ದು, ಬೆಳಗಾವಿನಲ್ಲಿ ಸತೀಶ್ ಜಾರಕಿಹೊಳಿ ದಿನನಿತ್ಯ ಕುರ್ಚಿ ಬಗ್ಗೆ ಮಾತಾಡ್ತಾರೆ. ದಿನನಿತ್ಯ ಕುರ್ಚಿ, ಬೆಳಿಗ್ಗೆ ಎದ್ರೆ ಕುರ್ಚಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೇನೆ ಅಂತ ಅದನ್ನು ಕೊಡಲ್ಲ, ಬಾಕಿ ಮಾತಾಡ್ತಾರೆ. ಅಲ್ಲೇ ಭಾರಿ ಪವರ್ಫುಲ್ ಲೀಡರ್ಸ್ಗಳಂತ ಹೇಳಿದಂಥವರಿಗೆ ಒಂದು ಅರ್ಧ ಗಂಟೆ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಮಾತಾಡಿ ಪರಿಹಾರ ಸೂತ್ರಗಳನ್ನು ಹೇಗೆ ಮಾಡಬೇಕು ಅಂದ್ರೆ ತೀರ್ಮಾನಗಳನ್ನು ಮಾಡಿ. ದರ ಏರಿಕೆಗಾಗಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ಹಿನ್ನೆಲೆ ರೈತರ ಆಕ್ರೋಶ ತಣಿಸೋದಕ್ಕೆ ಮುಂದಾಗಿದೆ ಈಗ ರಾಜ್ಯ ಸರ್ಕಾರ. ಅಂತೂ ಇಂತೂ ರಾಜ್ಯ ಸರ್ಕಾರ ಇದೀಗ ಕಣ್ಣು ತೆರೆಯಿದ್ದು ಹಾಗೆ ಕಾಣಿಸ್ತಾ ಇದೆ. 4 ಗಂಟೆಗೆ ನಾನು ಅಲ್ಲಿಗೆ ಹೋಗ್ತೀನಿ, ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಧಾರವಾಡದಲ್ಲಿ ಸಚಿವರಾಗಿರುವ ಎಚ್.ಕೆ. ಪಾಟೀಲ್ ಅವರು. ಪ್ರತಿಭಟನೆ ಬಗ್ಗೆ ಸಿಎಂ ಕಚೇರಿಯಿಂದ ಮಾಹಿತಿ ಬಂದಿದೆ, ಸಮಸ್ಯೆ ಬಗೆಹರಿಸಲು ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಧಾರವಾಡದಲ್ಲಿ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರಿಗೆ ಈಗ ಗಮನಕ್ಕೆ ಬಂದಿದೆ ಅನ್ನುವ ರೀತಿಯಲ್ಲಿ ಅವ್ರು ಮಾತಾಡ್ತಿದ್ದಾರೆ. ನನಗೆ ಸಿಎಂ ಕಚೇರಿಯಿಂದ ಮಾಹಿತಿ ಬಂದಿದೆ, ಹಾಗಾಗಿ ನಾನು ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡ್ತೇನೆ. ರಾಜ್ಯಾದ್ಯಂತ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರೈತರು. ನಮ್ಮಲ್ಲಿರೋ ಸನ್ನಿವೇಶಗಳ ಬಗ್ಗೆಯೂ ಚರ್ಚೆ ಮಾಡ್ತೇನೆ, ಅಂತಹ ಪ್ರತಿಭಟನೆ ನಡೆಯದಂತೆ ರೈತರಿಗೆ ಮಾಹಿತಿ ಕೊಡ್ತೇನೆ. ರಾಜ್ಯ ಸರ್ಕಾರ ಏನ್ ಮಾಡಿದೆ, ಕೇಂದ್ರ ಸರ್ಕಾರ ಏನ್ ಮಾಡಬೇಕಾಗಿತ್ತು ಅದನ್ನು ಹೇಳ್ತೀನಿ. ರೈತರಿಗೆ ಅಲ್ಲಿಗೆ ಹೋಗಿ ಸಮಾಧಾನ ಮಾಡ್ತೀನಿ, ಜೊತೆಗೆ ಅವರ ಬೇಡಿಕೆಗಳ ಬಗ್ಗೆ ಮಾತಾಡ್ತೇನೆ. ಸರ್ಕಾರ ಅವರ ಬೇಡಿಕೆಗೆ ಯಾವ ರೀತಿ ಸ್ಪಂದಿಸುತ್ತೆ ಆ ನಿಟ್ಟಿನಲ್ಲಿ ನಾನು ಅಲ್ಲಿಗೆ ಹೊರಟಿದ್ದೇನೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ.
ಇನ್ನು ಕೆಲವೇ ಕ್ಷಣಗಳಲ್ಲಿ ಇದೀಗ ಪ್ರತಿಭಟನಾ ಸ್ಥಳಕ್ಕೆ ಸಚಿವರಾಗಿರುವ HK ಪಾಟೀಲ್ ಭೇಟಿ ಕೊಡ್ತಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಆ ಸ್ಥಳಕ್ಕೆ ರೀಚ್ ಆಗ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿರುವ HK ಪಾಟೀಲ್ ಏನು ಹೇಳಿದ್ದಾರೆ ನೋಡೋಣ. ನಿನ್ನೆ ನನಗೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಈ ವಿಷಯದ ಬಗ್ಗೆ ವಿಚಾರ ವಿನಿಮಯ ಆಗಿದೆ. ನಾನು ಕಬ್ಬು ಬೆಳೆಗಾರರು ಏನು ಇವತ್ತು ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ದಾರೆ, ಗೂರ್ಲು ಹೊಸೂರು ಹತ್ರ ಅವರು ಪ್ರತಿಭಟನೆಯಲ್ಲಿದ್ದಾರೆ. ನಾನು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ, ನಮ್ಮಲ್ಲಿರ್ತಕ್ಕಂಥ ಸನ್ನಿವೇಶಗಳ ಬಗ್ಗೆಯೂ ಚರ್ಚೆ ಮಾಡ್ತೀನಿ. ಅವ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅವ್ರ ಹತ್ರ ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನು ಸಾಧ್ಯವೋ ಆ ಪ್ರಯತ್ನ ಮಾಡ್ತೀನಿ. ಆ ಪ್ರತಿಭಟನೆ ಆಗದಂತೆ ಅವರಿಗೆ ಸರಿಯಾದ ಮಾಹಿತಿಗಳನ್ನು ನೀಡೋದು ಹಾಗೂ ಅವರ ಬೇಡಿಕೆಗಳನ್ನು ಅರ್ಥಕೊಳ್ಳೋದು, ರಾಜ್ಯ ಸರ್ಕಾರ ಏನು ಮಾಡೋದಕ್ಕೆ ಸಾಧ್ಯ ಇದೆ, ಕೇಂದ್ರ ಸರ್ಕಾರ ಏನು ಮಾಡಬೇಕಾಗಿತ್ತು, ಅವೆಲ್ಲವುಗಳ ಬಗ್ಗೆ ಚರ್ಚೆ ಮಾಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಹಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸ್ಥಳದಿಂದನೇ. ಲೋಹಿತ್, ಇನ್ನು ಕೆಲವೇ ಹೊತ್ತಿನಲ್ಲಿ ಸಚಿವ HK ಪಾಟೀಲ್ ಪ್ರತಿಭಟನಾ ನಿರತರ ಜೊತೆ ಮಾತನಾಡ್ತಾರೆ. ಅದಕ್ಕಾಗಿ ಅಲ್ಲಿಗೆ ಭೇಟಿ ಕೊಡುವ ಒಂದು ಕೆಲಸ ಕೂಡ ಆಗ್ತಾ ಇದೆ. ಅಟ್ಲೀಸ್ಟ್ ಈಗಲಾದರೂ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಬಂತಲ್ಲ ಅನ್ನೋದೇ ಸಮಾಧಾನ. ಇಷ್ಟು ಮೊನ್ನೆಯಿಂದಲೂ ಕೂಡ ರೈತರು ಹೋರಾಟ ಮಾಡುವ ಸಂದರ್ಭದಲ್ಲಿ ಇವತ್ತು ಈ ಸಮಸ್ಯೆ ಬಗೆಹರಿಯುವ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಯಾವ ರೀತಿಯಾಗಿ ರೈತರ ಮನವೊಲಿಸುವಂತಹ ಸಾಧ್ಯತೆಗಳಿದೆ ಇಲ್ಲಿ? ಖಂಡಿತವಾಗ್ಲೂ ನವಿತಾ, ಯಾಕಂತಂದ್ರೆ ಈಗ 7 ದಿನಗಳು ಕೂಡ ಇಲ್ಲಿ ರೈತರು ಬೇಡಿಕೆ ಇರತಕ್ಕಂಥದ್ದು ಒಂದೇ, ಸರ್ಕಾರದ ಪ್ರತಿನಿಧಿಯಾಗಿ ಯಾರಾದ್ರೂ ಬಂದು ಮಾತುಕತೆಯನ್ನ ನಡೆಸಬೇಕು, ನಮ್ಮ ಬೇಡಿಕೆಗೆ ಸ್ಪಂದನೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದೇ ಒಂದು ಬೇಡಿಕೆನ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕಳೆದ 6 ದಿನಗಳಿಂದ ಕೂಡ ಯಾವುದೇ ಸರ್ಕಾರದ ರೆಸ್ಪಾನ್ಸ್ ಬಂದಿರಲಿಲ್ಲ. ಆದ್ರೆ ನಿನ್ನೆ ಸ್ವತಃ ಮುಖ್ಯಮಂತ್ರಿಗಳೇ ಈ ಒಂದು ಪ್ರತಿಭಟನೆಗೆ ನಾನು ಸಚಿವರನ್ನ ಕಳಿಸ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಚಿವ HK ಪಾಟೀಲ್ ಅವರ ಒಂದು ದಾರಿಯನ್ನ ಇಲ್ಲಿನ ಹೋರಾಟಗಾರರು ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ 7 ದಿನಗಳಿಂದ ಕೂಡ ಹಗಲು ರಾತ್ರಿ ಅನ್ನದೇ ಹೋರಾಟ ಮಾಡಿರ್ತಕ್ಕಂಥ ರೈತರು ಸರ್ಕಾರದಿಂದ ಏನಾದ್ರೂ ಸಿಹಿ ಸುದ್ದಿ ಬರುತ್ತಾ ಅನ್ನುವಂತ ಒಂದೇ ಒಂದು ನಿರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು. ಸೊ ಯಾಕಂತಂದ್ರೆ ಈಗಾಗಲೇ ಕಾರ್ಖಾನೆಗಳು 3,200 ರೂಪಾಯಿ ದರ ಘೋಷಣೆ ಕೊಡೋದಕ್ಕೆ ರೆಡಿ ಆಗಿರ್ತಕ್ಕಂಥದ್ದು. ಇವರ ಬೇಡಿಕೆ ಇರುವಂತದ್ದು 3,400 ರೂಪಾಯಿ. ಸೊ ನಮಗೆ ಅವ್ರಿಗೂ ಬರೀ 200 ರೂಪಾಯಿ ಮಾತ್ರ ಡಿಫರೆನ್ಸ್ ಬರ್ತಾ ಇದೆ. ಸೊ ಹಾಗಾಗಿ ಸಚಿವರು ಸರ್ಕಾರ ಈ ಒಂದು ಮಧ್ಯಸ್ಥಿಕೆ ವಹಿಸಿ ಕಾರ್ಖಾನೆಗಳಿಂದ ಇನ್ನೂ 200 ರೂಪಾಯಿ ಜಾಸ್ತಿ ತೆಗೆಸ್ಕೊಡ್ತಾರೆ, ಇಬ್ಬರಿಗೂ ಕೂಡ ಸಮಾಧಾನ ಆಗೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ನಿರ್ಧಾರ ಮಾಡುತ್ತೆ ಅನ್ನುವಂತ ದಾರಿಯನ್ನ ಇವತ್ತು ಇಲ್ಲಿನ ರೈತರು ಕಾಯ್ತಾ ಇರ್ತಕ್ಕಂಥದ್ದು. ಸೊ ಒಟ್ಟಲ್ಲಿ ಇವತ್ತು ಸಚಿವರು ಬರ್ಲೆ ಇವತ್ತು ಬಂದಾದ್ಮೇಲೆ ಯಾವೆಲ್ಲ ವಿಷಯಗಳನ್ನ ಅವರು ಪ್ರಸ್ತಾಪ ಮಾಡ್ತಾರೆ, ಅದಾದ ಬಳಿಕ ಮುಂದಿನ ಹೋರಾಟ ಮಾಡ್ಬೇಕಾ ಅಥವಾ ಹೋರಾಟ ಕೈ ಬಿಡ್ಬೇಕಾ ಅನ್ನುವಂಥದ್ದು ತೀರ್ಮಾನ ಆಗುತ್ತೆ. ಬಹುತೇಕವಾಗಿ ಎಲ್ಲರೂ ಕೂಡ ಒಂದೇ ಆಶಾಭಾವನೆಯಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ ನಮ್ಮ ಸಮಸ್ಯೆಗೆ ಇವತ್ತು ಸ್ಪಂದನೆ ಸಿಗುತ್ತೆ, ನಮ್ಮ ಬೇಡಿಕೆ ಇವತ್ತು ಈಡೇರುತ್ತೆ ಅನ್ನುವಂತ ನಿಟ್ಟಿನಲ್ಲೇ ಇವತ್ತು ರೈತರು ದಾರಿಯನ್ನ ಕಾಯ್ತಾ ಇರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ಲೋಹಿತ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಚಿಕ್ಕಬಳ್ಳಾಪುರದಲ್ಲಿ ಆಂಟಿ ಕಿರುಕುಳಕ್ಕೆ 19 ವರ್ಷದ ಯುವಕ ಬಲಿಯಾಗಿದ್ದಾನೆ. ಮಹಿಳೆಯ ಲೈಂಗಿಕ ಪ್ರಚೋದನೆಗೆ ಬೇಸತ್ತು ಯುವಕ ಸೂಸೈಡ್ ಮಾಡಿಕೊಂಡಿದ್ದಾನೆ. ನಿಖಿಲ್ ಕುಮಾರ್ ಈತನಿಗೆ 19 ವರ್ಷ. ಇದೀಗ ಆಂಟಿಯ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತು ಈತ ಸಾವನ್ನಪ್ಪಿರೋದು, ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಚಿಂತಾಮಣಿ ತಾಲೂಕಿನ ಮೂಡಚಿಂತಲಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 38 ವರ್ಷದ ಶಾರದಾ ಅನ್ನುವ ಆಕೆಯ ಜೊತೆಗೆ ನಿಖಿಲ್ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಂತೆ. ಈತನಿಗೆ 19 ವರ್ಷ, ಆಕೆಗೆ 38 ವರ್ಷ. ಪೋಷಕರು ಬುದ್ಧಿವಾದ ಹೇಳಿದ್ರು ಕೂಡ ಶಾರದಾ ಯುವಕನನ್ನ ಬಿಡ್ತಾ ಇರಲಿಲ್ಲ. ಪೋಷಕರ ಕಣ್ ತಪ್ಪಿಸಿ ನಿಖಿಲ್ನನ್ನ ಕರೆದೊಯ್ತಾ ಇದ್ಲಂತೆ ಈ ಶಾರದಾ. ಕಾರಿನ ಡಿಕ್ಕಿಯಲ್ಲಿ ಕರೆದೊಯ್ತಿದ್ಲಂತೆ ಆಂಟಿ ಶಾರದಾ. ನಿಖಿಲ್ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು. ಪದೇ ಪದೇ ಲೈಂಗಿಕ ಕ್ರಿಯೆಗೆ ಪ್ರಚೋದನೆಯನ್ನ ಕೊಡ್ತಾ ಇದ್ದಂತಹ ಆರೋಪದ ಜೊತೆಗೆ ಆಂಟಿ ಕಿರುಕುಳಕ್ಕೆ ಬೇಸತ್ತು ನಿಖಿಲ್ ಕುಮಾರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಅನ್ನುವ ಶಂಕೆ ಇದೆ. ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಹಲವು ವರ್ಷಗಳ ಹಿಂದೆನೇ ಗಂಡನಿಗೆ ವಿಚ್ಛೇದನವನ್ನ ಕೊಟ್ಟಿದ್ಲು ಶಾರದಾ. ತನ್ನ 2 ಮಕ್ಕಳೊಂದಿಗೆ ಮೂಡಚಿಂತಹಳ್ಳಿ ಗ್ರಾಮದಲ್ಲಿ ಶಾರದಾ ವಾಸವಿದ್ಲು. ಶಾರದಾ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಇದೀಗ ಮೃತ ಯುವಕನ ಪೋಷಕರು. ಕಳ್ಳತನ ಪ್ರಕರಣಗಳಲ್ಲಿ ಯುವಕನನ್ನ ತೊಡಗಿಸ್ತಾ ಇದ್ದಂತಹ ಆರೋಪ ಕೂಡ ಮಹಿಳೆ ಶಾರದಾ ಮೇಲೆ ಕೇಳಿ ಬಂದಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ದೇವರಾಯನದುರ್ಗ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡಲು ಸರ್ಕಾರ ಮುಂದಾಗಿದೆ. ಇದರಿಂದಾಗಿ ತಾಲೂಕಿನ ಇರಕಸಂದ್ರ, ನೀಲಗೊಂಡನಹಳ್ಳಿ, ತಂಗನಹಳ್ಳಿ ಸೇರಿದಂತೆ 15ಕ್ಕೂ ಅಧಿಕ ಗ್ರಾಮಗಳಿಗೆ ಕಂಟಕ ಎದುರಾಗಲಿದೆ. ಕೃಷಿ ಚಟುವಟಿಕೆಗಳಿಗೆ ಹೊಡೆತ ಬೀಳಲಿದೆ. ಸ್ಥಳೀಯರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ.
ಹೀಗಾಗಿ ಬೆಟ್ಟ ಕೊರೆಯಲು ಅವಕಾಶ ನೀಡಬಾರದು ಅಂತ ಹೇಳಿ ಗ್ರಾಮಸ್ಥರು ಮನವಿಯನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವಿಸ್ತೃತವಾಗಿ ತೋರಿಸ್ತೀವಿ ನೋಡಿ. ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇವತ್ತು ನಾವು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿಗೆ ಹೋಗ್ತಾ ಇದ್ದೇವೆ. ಅಲ್ಲಿರುವಂತಹ ಸುಮಾರು 15ಕ್ಕೂ ಅಧಿಕ ಹಳ್ಳಿಗಳಲ್ಲಿರುವಂತಹ ಜನರು ಇದೀಗ ಆತಂಕದಲ್ಲಿ ಬದುಕುವಂತಹ ವಾತಾವರಣದಲ್ಲಿ ಇರುವಂತದ್ದು. ದೇವರಾಯನದುರ್ಗ ತಪ್ಪಲಿನಲ್ಲಿರುವಂತಹ ಬೆಟ್ಟಗುಡ್ಡಗಳಲ್ಲಿ ಕ್ರಷರ್ ಮತ್ತು ಕ್ವಾರಿಗೆ ಸರ್ಕಾರ ಅನುಮತಿ ಕೊಡೋದಕ್ಕೆ ಮುಂದಾಗಿದ್ದು, ಇದರಿಂದಾಗಿ ಅಲ್ಲಿರುವಂತಹ ನಿವಾಸಿಗಳು ಗ್ರಾಮಸ್ಥರು ಇದೀಗ ಆತಂಕದಲ್ಲಿದ್ದಾರೆ. ಹಾಗಿದ್ರೆ ಅವರ ಆತಂಕ ಏನು, ಅವರ ಸಮಸ್ಯೆ ಏನು ಅನ್ನೋದನ್ನ ಆ ಊರಿಗೆ ಹೋಗಿ ಆ ಜನರನ್ನ ಮಾತಾಡಿಸ್ತಾ ನಾವು ತಿಳ್ಕೊಳ್ಳೋಣ. ಬೆಟ್ಟದ ಮೇಲೆ ಡೈನಾಮಿಕ್ ಇಕ್ಕಿದ ಕಲ್ಲು ಇಲ್ಲಿ ಬಂದು ಹೊಡಿತು. ಅನಿವಾರ್ಯ ಯಾರಿಗಾದ್ರೂ ಬಿದ್ದಿದ್ರೆ ಸ್ಪಾಟ್ ಔಟ್. ಇನ್ನು ಮೇಲೆ ಪ್ರಾಣಿ ಪಕ್ಷಿಗಳು ಮೊಟ್ಟೆ ಇಕ್ಕಲ್ಲ, ಮರಿಯಾಗೋದಿಲ್ಲ. ಬೆಟ್ಟದ ಬಿಡದಾಗ ಹೊಲ ಐತ್ರ ನಮ್ದು, ಅದಕ್ಕೆ ಕೇಳಕ್ ಹೋಯ್ತು. ಅಂದ್ಮೇಲೆ ಕೇಸ್ ಮಾಡಿ ಅನ್ಸಮ್. ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಬರೀ ಗಣಿತಗಳಿಗೆ ಇದನ್ನ ಮಾಡ್ತಾ ಇದೆ ಬಿಟ್ರೆ ರೈತರುಗಳಿಗೆ ಏನೂ ಮಾಡ್ತಾ ಇಲ್ಲ. ಮಿನಿ ಬಳ್ಳಾರಿ ಆಗೋದಕ್ಕೆ ಯಾವುದೇ ಅನುಮಾನ ಇಲ್ಲ. ಈಗ ನಾವು ಇರಕಸಂದ್ರ ಕಾಲನಿ ಅನ್ನುವಂತ ಒಂದು ಊರಲ್ಲಿದ್ದೀವಿ. ಈ ಊರಿನ ಜಂಕ್ಷನ್ ಅಲ್ಲಿ ಇದೀವಿ. ಇಲ್ಲಿ ನನ್ನ ಬಲಭಾಗದಲ್ಲಿ ನೀವೇನ್ ಬೆಟ್ಟ ನೋಡ್ತಾ ಇದ್ದೀರಿ, ಅದಕ್ಕೆ ಇಲ್ಲಿ ಕ್ವಾರಿಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಕ್ರಷರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ಆ ಕ್ರಷರ್ ನಿಂದಾಗಿ ಇಲ್ಲಿರುವಂತಹ ಹಳ್ಳಿಗಳಿಗೆ, ಊರಿನಲ್ಲಿರುವಂತಹ ಜನರಿಗೆ, ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಸೊ ನನ್ನ ಜೊತೆಗೆ ಇಲ್ಲಿರುವಂತಹ ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಂದ್ರೆ ಅವ್ರ ದಿನನಿತ್ಯದ ಕೆಲಸಗಳಿಗೆ ಅವರೆಲ್ಲರೂ ಕೂಡ ಹೊರಟಿದ್ದಾರೆ. ಸೊ ಇದ್ರ ಮಧ್ಯೆ ಅವ್ರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳೇನು, ಯಾವ ಕಾರಣಕ್ಕೋಸ್ಕರ ಈ ಊರಿನಲ್ಲಿರುವವರು ಈ ಒಂದು ಕ್ರಷರ್ ಅನ್ನ, ಕ್ವಾರಿಯನ್ನ ವಿರೋಧಿಸ್ತಾರೆ ಅನ್ನುವಂಥದ್ರ ಬಗ್ಗೆ ಇವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಬೆಂಗಳೂರಿಂದ ಬಂದಿದ್ದೀನಿ ಸರ್. ನಿಮ್ಮ ಊರಿಗೆ ಏನೋ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು. ಏನ್ ಸರ್ ಸಮಸ್ಯೆ? ಕ್ರಷರ್ ಮಾಡ್ತಿದಾರ ಸರ್. ಇಲ್ಲಿ ಕ್ರಷರ್ದು ಮಾಡಿ ಬಹಳ ಸಮಸ್ಯೆ ಇದೆ ಸರ್. ಪಕ್ಕದ ಸ್ಕೂಲ್ ಇದೆ, ಆಮೇಲೆ ಪಕ್ಕದಲ್ಲಿ ಹಳ್ಳಿಗಳಿದೆ, ಮನೆಗಳಿದೆ, ಆಮೇಲೆ ಎತ್ತಿನೊಳೆ ಪ್ರಾಜೆಕ್ಟ್ ಹೋಗಿದೆ. ಬಹಳ ಸಮಸ್ಯೆ. ಆದ್ರೂ ನಮ್ಮ ಪರಮೇಶ್ವರ್ ಅವರು ಸಚಿವರು ಇದಾರಲ್ಲ, ಎಮ್ ಎಲ್ ಇದಾರಲ್ಲ, ಕ್ಯಾನ್ಸಲ್ ಮಾಡಿಸಿದ್ದಾರೆ. ಆದ್ರೂ ಇವರು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಜನಗಳಿಗೆಲ್ಲ ತೊಂದರೆ ಕೊಟ್ಕೊಂಡು ಪಬ್ಲಿಕ್, ರೈತರಿಗೂ ಬಹಳ ಸಮಸ್ಯೆ ಕೊಡ್ತಿದ್ದಾರೆ. ಇದೇ ಬೆಟ್ಟ ಸರ್, ಈ ಬೆಟ್ಟ ಇದೊಂದು ಬೆಟ್ಟ ಸರ್, 3-4 ಕಡೆ ಕೊಟ್ರಂತೂ. ದೇವರಾಯನದುರ್ಗ ಇದೆ ಸರ್, ಕಾಡಿದೆ, ಮೀಸಲು ಅರಣ್ಯ ಪ್ರದೇಶ ಇದೆ ಸರ್. ಇಲ್ಲಿ ಕೊಟ್ರಂತೂ ನಾವು ರೈತರುಗಳು ಯಾರು ಜೀವನ ಮಾಡಕ್ಕಾಗಲ್ಲ. ಹಂಗಾಗಿ ಸರ್ ಇಲ್ಲಿ ಏನು ಆಸ್ತಮ ಕಾಯಿಲೆಗಳು, ಮಕ್ಕಳು ಊಟದ್ದು ಸಮಸ್ಯೆ ಆಗ್ತದೆ, ಬೆಳೆಗಳಾಗಲ್ಲ, ಎಲ್ಲ ಸಮಸ್ಯೆನೆ. ಶಾಲಾ ಕಾಲೇಜುಗಳದು ಎಲ್ಲದಕ್ಕೂ ತೊಂದರೆನೆ. ಹಂಗಾಗಿ ದಯಮಾಡಿ ಏನೋ ಮಾಡಿ ಇದನ್ನು ಕ್ಯಾನ್ಸಲ್ ಆಗಿದೆ, ಒಟ್ಟು ಕ್ಯಾನ್ಸಲ್ ಆಗಬೇಕು. ಮನೆಯಲ್ಲಿ ಇದ್ದಕ್ಕಿದ್ದಂತೆ ಮಲಗಿರೋ ಧೂಳು. ಮೊನ್ನೊಂದ್ ದಿವಸ ಇದೇ ಕಾಂತಣ್ಣವ್ರು ಹೇಳಿದ್ರಲ್ಲ, ಹಾಗೆ ಅಲ್ಲಿಂದ ಈ ಜಾಗಕ್ಕೆ ಬಂದ್ ಬೀಳ್ತೀರಿ. ಈಗ ಈ ಸ್ಪಾಟಿಗೆ ಈ ಜಂಕ್ಷನ್ ಬಂದ್ ಬೀಳ್ತು. ಈ ಜಂಕ್ಷನ್ಗೆ ಜಲ್ಲಿ ಕೃಷ್ಣ ಅವ್ರದೇ ಕೂಡ ಅವ್ರದೇ ಸಮಸ್ಯೆ ಆಗಿರೋದು. ಹಾಗಾಗಿ ಧೂಳು ಮತ್ತೆ ಈಗ ಒಂದು ಸಮಸ್ಯೆ ಬರೀ ಟವರ್ದು ಅದು ಇದಿತ್ತು. ಇನ್ನು ಮೇಲೆ ಪ್ರಾಣಿ ಪಕ್ಷಿಗಳು ಮೊಟ್ಟೆ ಇಕ್ಕಲ್ಲ, ಮರಿಯಾಗೋದಿಲ್ಲ. ಮತ್ತೆ ಒಂದು ಹೆಣ್ಮಕ್ಳಾಗ್ಲಿ ಆದ್ರೂ ಕೂಡ ಆವೇಶನಾಗ ಹೊರಟೋಗುತ್ತೆ, ಅಂತಹ ಸಿಚುವೇಶನ್ ಆಗುತ್ತೆ. ದಯವಿಟ್ಟು ನಮ್ಮ ನೀರಿಗಾಗ್ಲಿ ನೋಡಿ, ನೀರು ಎಷ್ಟು ಜನ ನಾವು ಕುರಿ ಮೇಕೆ ಹೊಡ್ಕೊಂಡು ಹೋದಾರಲ್ಲಿ, ದನಕರ ಹೊಡ್ಕೊಂಡು ಹೋದಾಗ್ಲಿ ಅದೇ ಕೆರೆನಲ್ಲಿ ನೀರು ಕುಡಿತೀವಿ. ಆ ಧೂಳೆಲ್ಲ ಬಂದ್ ಬೀಳುತ್ತೆ. ಮತ್ತೆ ರಾತ್ರಿ ಹೊತ್ನಾಗ ನೋಡಿ, ಒಂದು ಮನೆ ಯಾವ್ದಾದ್ರೂ ಒಂದು ಕ್ರಾಕ್ ಬಿಡದಂಗೆ ಐತೆ ನೋಡಿ, ಕರೆಕ್ಟ್ ಆಗಿ ಏರಿಯಾದಲ್ಲೆಲ್ಲ ನೀಲ್ಗೊಂಡಳ್ಳಿ ನೋಡ್ಕೊಂಬನ್ರಿ, ಯಾವ ಮನೆನ ನೋಡಿ ಕಟ್ಟಿರೋ ಮನೆಗಳೆಲ್ಲ ಕ್ರಾಕ್ ಬಿಟ್ಟಿದೆ. ಅದಕ್ಕೆ ಯಾರು ಹೊಣೆಯರು? ಸರ್ ಸುಮಾರು 2017ರಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿ, ಇಲ್ಲಿ ನೀಲ್ಗೊಂಡಳ್ಳಿ ಸರ್ವೆ ನಂಬರ್ 57, ಮಣೂರ್ತಿನಹಳ್ಳಿ ಸರ್ವೆ ನಂಬರ್ 4, ಈ ಕಡೆ ಒಡ್ರಳ್ಳಿ ಸರ್ವೆ ನಂಬರ್ 4, ಒಡ್ರಳ್ಳಿ ಸರ್ವೆ ನಂಬರ್ 32, ತಂಗನಹಳ್ಳಿ ಸರ್ವೆ ನಂಬರ್ 4, ಸಿದ್ದಾಪುರ ಸರ್ವೆ ನಂಬರ್ 4. ಇಲ್ಲಿ ಒಟ್ಟು 5 ಕಡೆ ಒಂದು ಕ್ರಷರ್ ಪ್ಲಾಂಟ್ ಮಾಡೋದಕ್ಕೆ, ಮತ್ತೆ 4 ಪ್ಲಾಂಟ್ ಕ್ವಾರಿ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಯಾವುದೇ ಗ್ರಾಮ ಸಭೆ ಮಾಡಿಲ್ಲ ಅವರು, ಯಾವುದೇ ಜನಗಳ ಹತ್ರ ಅಭಿಪ್ರಾಯಗಳು ಸಂಗ್ರಹ ಮಾಡಿಲ್ಲ. ಅಧಿಕಾರಿಗಳು ಕೂತ್ಕೊಂಡು ಬರ್ಕೊಟ್ಟಿದ್ದಾರೆ, ಅವ್ರು ಹೋಗಿ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ, ಮಾಡ್ಕೊಂಡಿದ್ದಾರೆ.
ಈಗ ಏನಾಗಿದೆ, ನಾವು ಕೇಳಕ್ ಹೋದವ್ರ ಮೇಲೆ ಅಭಿಪ್ರಾಯ ಎಲ್ಲಿ ಏನು ಕೇಳಿಲ್ಲ, ಯಾರನ್ನೂ ಕೇಳಿ ಸಭೆನೂ ಮಾಡಿಲ್ಲ, ಯಾವ ಸಭೆನೂ ಬಂದಿದ್ದಾರೆ. ಅಲ್ಲಿ ಏನು ಆಯುರ್ವೇದಿಕ್ ಗಿಡ ಬೆಳಿತೀವಿ ನಾವು ಅಂತ ಹೇಳ್ಬಿಟ್ಟು ರೈತರ ಹತ್ರ ಜಮೀನ್ ಕೊಂಡಿದ್ದಾರೆ, ಗೊತ್ತಿಲ್ಲ. ಆಯುರ್ವೇದಿಕ್ ಗಿಡ ಬೆಳಿತೀವಿ ಅಂತ ಹೇಳ್ಬಿಟ್ಟು ರೈತರ ಹತ್ರ ಜಮೀನ್ ಕೊಂಡಿದ್ದಾರೆ. ಕೊಂಡಾದ್ಮೇಲೆ ಅವ್ರನ್ನ ಆಮೇಲೆ ಲಾಸ್ಟ್ ಗೊತ್ತಾಗಿದೆ ರೈತರಿಗೆ ಏನ್ ಮಾಡ್ತಾರೆ, ರೈತರು ಕೈ ತೊಳ್ಕೊಂಡಿದ್ದಾರೆ. ಆಮೇಲೆ ಏನ್ ಮಾಡಿದ್ದಾರೆ, KADBಗೆ ಅಕ್ವೈರ್ ಮಾಡಿಸಿದ್ದಾರೆ. ಕ್ರಷರ್ ಪ್ಲಾಂಟ್ ಮಾಡೋದಕ್ಕೆ KADBಯಿಂದ ಅಕ್ವೈರ್ ಮಾಡಿದ್ದಾರೆ. ಅಲ್ಲೇನು ಇಂಡೀಕರಣ ಆಗಲಿ ಯಾವುದು ಏನು ಮಾಡಿಲ್ಲ, ಸುಮ್ಮನೆ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಬಿಟ್ಟು ಅವ್ರಿಗೆ ಎದುರಿಸಿದ್ದಾರೆ. ಪಾಣಿಲ್ ಅವ್ರು ಬಂದು ಕೂತ್ಕೊಂಡಿದ್ದಾರೆ. ಇಲ್ಲಿ 40 ಎಕರೆ ಆ ತರ ಆಗಿದೆ. ಇಲ್ಲಿ ತಂಗನಹಳ್ಳಿ ಸರ್ವೆ ನಂಬರ್ ಅಲ್ಲಿ, ಇಲ್ಲಿ ನೀಲ್ಗೊಂಡನಹಳ್ಳಿ ಸರ್ವೆ ನಂಬರ್ ಅಲ್ಲಿ ಏನಾಗಿದೆ, ರಸ್ತೆ ಇರಲಿಲ್ಲ. ರಸ್ತೆನ ಬಿಡದಂಗೆ ನಾವೆಲ್ಲ ತಡೆದ್ರೆ ಮತ್ತೆ ಗೌರ್ಮೆಂಟ್ ಜಿಲ್ಲಾಧಿಕಾರಿ ಅವರೇನೆ 33 ಗುಂಟೆ ಸ್ಯಾಂಕ್ಷನ್ ಮಾಡಿದ್ದಾರೆ ಅವ್ರಿಗೆ. ಯಾವಾಗ ರೀಸೆಂಟ್ ಅಲ್ಲಿ ಅವ್ರಿಗೆ ದಾರಿಗೋಸ್ಕರ ಸ್ಯಾಂಕ್ಷನ್ ಮಾಡಿದ್ದಾರೆ. ಜಮೀನ್ ಪಕ್ಕ ಇರೋ ರೈತನಿಗೆ ಅರ್ಧ ಎಕರೆ ರಸ್ತೆ ಮಾಡ್ಕೊಡ್ರಿ ಅಂದ್ರೆ ಮಾಡ್ಕೊಡಲ್ಲ, ಅವ್ರಿಗೆ 33 ಗುಂಟೆ ಕಿಮ್ಮತ್ ಕಟ್ಸ್ಕೊಂಡು ಮಾಡ್ಕೊಟ್ಟಿದ್ದಾರೆ. ಅದಾಯ್ತು. ಅದಾದ ನಂತರ ಏನ್ ಮಾಡಿದ್ದಾರೆ, ನಮ್ಮನ್ನ 5 ಜನ ಹೋರಾಟಗಾರರು ಮೇನ್ ಹೋರಾಟಗಾರರು ಏನಿದ್ವು ಅವ್ರ ಮೇಲೆಲ್ಲ ಹೋಗಿ ಇದ್ರ ವಿರೋಧವಾಗಿ ಹೋರಾಟ ಮಾಡ್ತಾ ಇದ್ದ. ಈಗ ನಾನು ಒಂದ್ ಸಣ್ಣ ಪಿಟಿಷನ್ ಇಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ, ನನ್ನ ಮೇಲೆ ಹೋಗಿ OS ಹಾಕಿದ್ದಾರೆ. OS ಹಾಕ್ಬಿಟ್ಟು ನನ್ನ ಏನ್ ಮಾಡಿದ್ದಾರೆ, ಕೋರ್ಟಲ್ಲಿ ಕೈ ಕಟ್ಕೊಂಡು ನಿಲ್ಲೋದು ಮಾಡಿದ್ದಾರೆ. ಇಂಜೆಕ್ಷನ್ ಆರ್ಡರ್ ಮಾಡಿಸ್ಕೊಂಡ್ಬಂದು ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಇಂಜೆಕ್ಷನ್ ಆರ್ಡರ್ ಇದೆ, ಎಲ್ಲರೂ ಬರ್ಕೂಡ್ದು ಅಂತ ಹೇಳಿ ಇಂಜೆಕ್ಷನ್ ಆರ್ಡರ್ ಮಾಡಿಸಿ ನಾವು ಅಲ್ಲಿ ಹೋಗದೆ ಇರೋ ತರ ಮಾಡಿದ್ದಾರೆ. ಕೋರ್ಟ್ ಕೇಳ್ತಿದ್ದಾರೆ. ಸಾಮಾನ್ಯರನ್ನೆಲ್ಲ ರೌಡಿ ಶೀಟ್ರು, ರೌಡಿ ಎಲಿಮೆಂಟ್ಸ್ ಅಂತ ಹಾಕೊಂಡಿದ್ದಾರೆ. ಅಲ್ಲಿ ಹೈ ಇನ್ಫ್ಲೂಯೆನ್ಸ್ ಪರ್ಸನ್ಸ್ ಇವ್ರ ಮೇಲೆ ಇಂಜೆಕ್ಷನ್ ಆರ್ಡರ್ ಮಾಡ್ಕೊಡಿ ಅಂತೇಳಿ ಕೋರ್ಟಲ್ಲಿ ತಗೊಂಡಿದ್ದಾರೆ. ಈ ತರ ಆಗಿ ಅಲ್ಲಿ ಯಾರ್ದು ಆ ಗುಟ್ಟೆಯಲ್ಲಿ ಬನ್ನಿ, ಆ ಗುಟ್ಟೆಯಲ್ಲಿ ಹೊಂದ್ಕೊಂಡಂತೆ ಮಣೂರು ತಿಂಗಳಲ್ಲಿ ಗ್ರಾಮ ಇದೆ. ಮತ್ತೆ ಅಲ್ಲಿ ಜಮೀನು ವ್ಯವಸಾಯ ಮಾಡಿದ್ದಾರೆ. ಈಗ್ಲೂ ಆ ವ್ಯವಸಾಯ ಮಾಡೋರು ಎಲ್ಲಿ ಹೋಗ್ಬೇಕು, ಅದು ಹೊಂದ್ಕೊಂಡಂತೆ, ಆ ಸರ್ವೆ ನಂಬರ್ಗೆ ಹೊಂದ್ಕೊಂಡಂತೆ ಜಮೀನು ಅವ್ರಿಗೆ ಇದು ಆಗಿದೆ. ಏನು ಸರ್ಕಾರದಿಂದ ಸಾಗುವಳಿನೂ ಕೊಟ್ಟಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಉಳುಮೆ ಮಾಡ್ತಾ ಇದ್ದಾರೆ. ಆ ಜಮೀನ್ ಪಕ್ಕದಲ್ಲಿ ಇವ್ರು ಕ್ರಷರ್ ಕೊಟ್ರೆ ಅವ್ರ ರೈತ ಏನಾಗಬೇಕು? ಎಷ್ಟು ಒಂದು 15-16 ಹಳ್ಳಿನ ಇಡೀ ಸುತ್ತ ಪಂಚಾಯತಿ ಫುಲ್ 2 ಪಂಚಾಯತಿ 16 ಹಳ್ಳಿ ಅವರು ಆಯ್ತು. ಅದಾದ್ಮೇಲೆ ಮತ್ತೆ ಏನಂದ್ರೆ ಅಲ್ಲಿ ಓದೋರ್ ಮೇಲೆಲ್ಲ ಗಲಾಟೆ, ಪೊಲೀಸ್ ಕರೆಸ್ತಾರೆ. ಕೋರ್ಟ್ ಆರ್ಡರ್ ಇದೆ ಅಂತಾರೆ. ಪೊಲೀಸ್ನವ್ರು ಬಂದು ಕೋರ್ಟ್ ಆರ್ಡರ್ ಇದೆಯಪ್ಪ ನೀವು ಅಲ್ಲಿ ಹೋಗಬಾರ್ದು ಅಂತಾರೆ. ಬಹಳ ಅನ್ಯಾಯ ಸರ್. ಇದು ನೋಡಿ ಸರ್, ನೀವೇ ನೋಡ್ದಂಗೆ ಇದು ಐತಿಹಾಸಿಕವಾದಂತ ಒಂದು ತಾಣ. ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರೋಂತ ರಾಮ ಸೀತೆ ಇಲ್ಲೆಲ್ಲ ವನವಾಸ ಬಂದಂತ ಸಂದರ್ಭದಲ್ಲಿ ನಾಮುಚ್ಚಲ್ಮೆಯಿಂದ 4-5 ಕಿಲೋಮೀಟರ್ ಕೂಡ ದೂರ ಇಲ್ಲ. ನಾಮುಚ್ಚಲ್ಮೆ ದಟ್ಟಾರಣ್ಯ ಇದೆ. ಅಲ್ಲಿ ವಿಶ್ವವಿದ್ಯಾನಿಲಯ ಆಗಕ್ಕೆ ಸರ್ಕಾರದ ಮಟ್ಟದಲ್ಲಿ ಆಗಂತ ಬಂದಂತ ಸಂದರ್ಭದಲ್ಲೂ ಕೂಡ ಇದು ಈ ಅರಣ್ಯದಲ್ಲಿ ಮಾಡಕ್ಕೆ ಅವಕಾಶ ಕೊಡಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿ ನಾಗೋಲಿ ಹತ್ರ ಕಳಿಸ್ತಾರೆ. ಅದು ಸಾವಿರಾರು ಮಕ್ಕಳಿಗೆ ಅನುಕೂಲ ಆಗಂತದನ್ನೇ ಹಿಂದಿನ ಸರ್ಕಾರಗಳು, ಹಿಂದೆ ಇದ್ದಂತ ಅಧಿಕಾರಿಗಳು ಅವಕಾಶ ಕೊಟ್ಟಿಲ್ಲ. ಇದರಿಂದ ಕಾಡು ಪ್ರಾಣಿ ಇದೆ, ನಾಮುಚ್ಚಲ್ಮೆ ದಟ್ಟಾರಣ್ಯ ಇದೆ. ಎರಡನೇದು ಏನು ಎತ್ತಿನೊಳೆ ಕಾಮಗಾರಿದು ಡ್ಯಾಮ್ ಅಲ್ಲೇ ಬಂದಿತ್ತು. ಅಲ್ಲಿ ಲಕ್ಷಾಂತರ ಜನಕ್ಕೆ ಇಲ್ಲಿರೋ 50-60 ಹಳ್ಳಿಗೆ, ಒಂದಳ್ಳಿಗೆ ಅನನುಕೂಲ ಆಗ್ತಿತ್ತು, 50-60 ಹಳ್ಳಿಗೆ ಅನುಕೂಲ ಆಗ ಡ್ಯಾಮ್ ಬಂದಿತ್ತು. ಅದನ್ನು ಕೂಡ ಇಲ್ಲಿ ಶೂಟಬಲ್ ಅಲ್ಲ, ಇಲ್ಲಿ ಮಾಡ್ಕೊಡ್ದು ದಟ್ಟಾರಣ್ಯ ಹಾಳಾಗ್ತದೆ ಅಂತ ಹೇಳಿ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಎರಡನೇದು. ಮೂರನೇದು ಏನು ದೇವರಾಯನ ದುರ್ಗ ಒಂದು ಪ್ರಸಿದ್ಧ ತಾಣ ಕೂಡ ಇದೆ. ಇಂಥ ಒಂದು ನೇಚರ್ ಇರೋಂತ ಒಂದು ಜಾಗನ ಇದ್ರ ಮೇಲಾಗಿ ಕೂಡ ಇಲ್ಲಿ 40-50 ಸಾವಿರ ಜನ ಇಲ್ಲಿ ಜೀವನ ಮಾಡ್ತಾರೆ. ನಮಗೆ ಸಮಸ್ಯೆ ಏನಾಗಿದೆ, ಸಾವಿರಾರು ಲಕ್ಷಾಂತರ ಎಕರೆ ಬೆಟ್ಟ ಗುಡ್ಡ ಬಂದು ಕೂತ್ಕೊಂಡು ನಮಗೆ ವಿಸ್ತೀರ್ಣಕ್ಕೂ ಪಾಪ್ಯುಲೇಷನ್ ಲೆಕ್ಕ ಹಾಕಿದಾಗ ಪ್ರತಿಯೊಬ್ಬ ಮನುಷ್ಯನಿಗೆ 10 ಗುಂಟೆ ಕೂಡ ಜಾಗ ಸಿಗೋದಿಲ್ಲ ನಮಗೆ. ಆಂಗ್ಲ LKG to 2nd PU ವರೆಗೂ 1,000 ಮಕ್ಕಳು ವ್ಯಾಸಂಗ ಮಾಡ್ತಿರೋ ಒಂದು ಶಾಲೆ ಇದೆ. 52,000ದಿಂದ 30,000 ಕೋಟಿಗೆ ಹೋಗಿರೋ ಎತ್ತಿನೊಳೆ ಕಾಮಗಾರಿ ಪಕ್ಕದಲ್ಲಿ ಹೋಗ್ತದೆ. ನ್ಯಾಷನಲ್ ಹೈವೇ ಬಂದಿದೆ, ಹೈ ಟೆನ್ಷನ್ ವೈರ್ಸ್ ಹೋಗಿದೆ ಎಲ್ಲ ನರಸಾಪುರಕ್ಕೆ. ಶಾಲೆ ಕಾಲೇಜುಗಳಿದೆ. ಪ್ರತಿ ಊರಿಂದ ಊರಿಗೆ 300 ಮೀಟರ್ ಮೇಲಿಲ್ಲ ಸರ್. ಊರಿಂದ ಊರಿಗೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಬಟ್ ಮನೆಗಳು ಕನೆಕ್ಟಿವಿಟೀಸ್ ಇದೆ. ಪ್ರತಿ ಮನೆಯಿಂದ ಮನೆ ನೀವು ಲೆಕ್ಕ ಮಾಡಿ ನೋಡಿದಾಗ 300 ಮೀಟರ್ ಮೇಲೆ ಜಾಸ್ತಿ ಇಲ್ಲ ಸರ್. ಇಂಥ ಸಂದರ್ಭ ನಿರ್ಮಾಣ ಆಗಿರೋದು. ದಯವಿಟ್ಟು ಅದು ಬಂತು ಅಂದ್ರೆ ಯಾವುದೇ ಕಾರಣಕ್ಕೂ ಜನಜೀವನ ನಾವಾದ್ರೂ ಬ್ರೆಡ್ ತಿನ್ ಜೀವನ ಮಾಡಬಹುದು, ಅಥವಾ ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಎಲ್ಲ ಕೂಲಿಗೆ ಹೋಗ್ಬೋದು, ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ಬೋದು. ದನಕರು ಏನ್ ಮಾಡ್ಬೇಕು ಸರ್? ಆಯ್ತು, ದನಕರನ್ನ ಹೊಡ್ಕೊಂಡು ಹೊಟ್ಟೋಗ್ಬಿಡ್ತೀವಿ ಅಂತ ಇಟ್ಕೊಳ್ಳೋಣ. ಕಾಡು ಪ್ರಾಣಿ ಏನಾಗಬೇಕು ಸರ್? ನವಿಲು, ಜಿಂಕೆ, ಕಾಡಿ, ಸಿಂಹ, ಕರಡಿ, ಸಿಂಹ ಸರ್, ನವಿಲು, ಜಿಂಕೆಗಳು, ಸಾವಿರಾರು ಪ್ರಾಣಿ ವಾಸ ಮಾಡ್ತವೆ. ಆ ಜೀವ ಸಂಕಲ. ಅದು ಮೇಲಾಗಿ ನೂರಾರು ಕೆರೆ ಇದೆ. ಪ್ರತಿ ಗ್ರಾಮದಲ್ಲಿ ಒಂದೊಂದು ವಿಲೇಜ್ ಅಲ್ಲಿ ಒಂದೊಂದು ಕೆರೆ ಇದೆ. ಚಿಕ್ಕಪಳ್ಳಿ ಕೆರೆ ಇದೆ, ವೆಂಕಟಾಪುರ ಕೆರೆ ಇದೆ, ಇರಿಕ್ಸಂದ್ರ ಕೆರೆ ಇದೆ, ರಾಮಪುರ ಕೆರೆ ಇದೆ, ತಂಗ್ಳಳ್ಳಿ ಕೆರೆ ಇದೆ, ಒಡ್ರಳ್ಳಿ ಕೆರೆ ಇದೆ, ದುರ್ಗದಳ್ಳಿ ಕೆರೆ ಇದೆ. ಪ್ರತಿ ಊರಿಗೂ ಒಂದೊಂದು ಕೆರೆ ಇರೋದ್ರಿಂದ ಈ ಎಲ್ಲ ಕುಶಲಿತ ನೀರೆಲ್ಲ ಹೋಗಿ ಏನಾದ್ರು ಅದ್ರೊಳಗೆ ಸೇರಿದ್ದಾದ್ರೆ ಅಲ್ಲಿರೋ ಮೀನ್ ಇರ್ಬೋದು, ಇನ್ನೊಂದಿರ್ಬೋದು, ಪ್ರಾಣಿಗಳಿರ್ಬೋದು, ಎಲ್ಲ
ಎಲ್ಲದಕ್ಕೂ ಅನಾನುಕೂಲ ಆಗ್ತದೆ. ಮನುಷ್ಯನಿಗೆ ಕೇಳೋ ಶಕ್ತಿ ಇದೆ. ನನಗೆ ನೀರ್ ಬೇಕಪ್ಪ ಬಾಯಾರ್ಗೆ ಬಿಸ್ಲಿಗೆ 5 ನಿಮಿಷ ನಿಮ್ ಜೊತೆ ನಿಂತ್ರೆ ನನ್ನ ಕೈಲಿ ಆಗ್ತಿಲ್ಲ, ಅಲ್ಲಿ ನೆಳಗುವ ನನ್ನ ಭಾವನೆ ಯಾರನ್ನ ಕೇಳ್ತೇವೆ ಸರ್. ಅಟ್ಲೀಸ್ಟ್ ನಮ್ಮ ಒತ್ತಾಸೆ ನಿಮ್ಗೆ ಗಮನಕ್ಕೆ ಬಂದಿಲ್ಲ ಅಂದ್ರೆ, ಆ ಪ್ರಾಣಿಗೋಸ್ಕರ ಏನಾದ್ರೂ ಮಾಡಿದ್ದೆ ಆದ್ರೆ ಆ ಪ್ರಾಣಿಗಳಾದ್ರೆ ಆ ಕುಟುಂಬಕ್ಕೆ ಮಾಡಿದಂತ ಯಾರೋ ಅಧಿಕಾರಿಗಳಿಗೆ ಒಳ್ಳೇದಾಗ್ತದೆ ನಾನಾದ್ರೂ ಈ ಸಂದರ್ಭದಲ್ಲಿ. ಇಲ್ಲಿ ರೈತರಿಗೂ ಕೂಡ ಬಹಳ ತೊಂದರೆ ಆಗುತ್ತೆ ಸರ್. ಸಾವಿರಾರು ಎಕರೆ ಕೃಷಿ ಭೂಮಿಗಳೆಲ್ಲ ನಾಶ ಆಗುವಂತ ಸಾಧ್ಯತೆಗಳಿದೆ. ಖಂಡಿತ ಸರ್. ಬಳ್ಳಾರಿ ಗಣಿದಣಿಗಳ ಕರಿನೆರಳು ಸುಮಾರು ಒಂದು 10-11 ವರ್ಷದಿಂದಲೇ ನಮ್ಮ ತಾಲೂಕಿಗೆ ಬಿದ್ದಿದೆ ಸರ್. ಆ ಒಂದು ಕರಿನೆರಳು ಬಿದ್ದಾಗಲಿಂದನೂ ನಮ್ಮ ತಾಲೂಕಿನ ನೆಮ್ಮದಿ ಹಾಳಾಗ್ತಾ ಇದೆ. ಪದೇ ಪದೇ ರೈತರುಗಳು ನೆಮ್ಮದಿನೂ ಹಾಳಾಗ್ತಾ ಇದೆ. ನಮ್ಮ ಕೊರಟಗೆರೆ ತಾಲೂಕು ಒಂದು ಐತಿಹಾಸಿಕ ತಾಣಗಳ ಬೀಡಿದು. ಈ ಕಡೆ ಇತಿಹಾಸ ಈ ಕಡೆ ಇಲ್ಲಿ ದೇವರಾಯನ ದುರ್ಗ ಇದೆ, ಆ ಕಡೆ ಹೋದ್ರೆ ಸಿದ್ರ ಬೆಟ್ಟ ಇದೆ, ಈ ಕಡೆ ಹೋದ್ರೆ ನಂಜುಂಡೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಸಾಕಷ್ಟು ದೇವಾಲಯಗಳ ಒಂದು ತಾಣ ಇದು. ಎಲ್ಲ ಹೊಂದ್ಕೊಂಡಂತ ಪ್ರದೇಶಗಳಿದು. ಈ ಗಣಿದಳಿಗಳ ಕರಿನೆರಳು ಬಿದ್ದಾಗಲಿಂದ ನಾವು ಸಾಕಷ್ಟು ಹೋರಾಟಗಳು ಮಾಡಿದ್ವಿ. 19ನೇ ಸಾಲಿನ 2019ರಲ್ಲಿ ದೊಡ್ಡ ಹೋರಾಟ ಮೈನ್ಸನ್ ಜೇಲೆಸ್ಟ್ ಮುಂದೆ ಮಾಡಿದ್ವಿ. ಇಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ದೊಡ್ಡ ಹೋರಾಟಗಳು ಮಾಡಿ ಈಗಿರ್ತಕ್ಕಂಥ ಶಾಸಕರು ಆ ಸಂದರ್ಭದಲ್ಲೂ ಶಾಸಕರಾಗೇ ಇದ್ರು, ಮತ್ತೆ ಉಪಮುಖ್ಯಮಂತ್ರಿಗಳು ಆಗಿದ್ರು. ಅವತ್ತು ಕೂಡ ಅವರಿಗೆ ಪರಿಪರಿಯಾಗಿ ವಿನಂತಿ ಮಾಡಿದೀವಿ, ಈ ನಮ್ಮ ಕೊರಟಗೆರೆ ತಾಲೂಕನ್ನ ಹೇಗಿದೆಯೋ ಹಾಗೆ ಬಿಟ್ಬಿಡಿ, ನಿಮಗೆ ಸಾಕಷ್ಟು ನಮ್ಮ ತಾಲೂಕಿಂದ ಕೀರ್ತಿ ಸಿಕ್ಕಿದೆ. ನಾವೇನ್ ಕೇಳ್ತಾ ಇಲ್ಲ ನಮ್ಮ ಶಾಸಕರಿಗೆ, ಶಾಶ್ವತವಾಗಿ ಒಂದು ನೀರಾವರಿ ಒಂದು ಕಲ್ಪಿಸಿ ನಮ್ದು ಹೇಗಿದೆಯೋ ಒಂದು ಸಮೃದ್ಧವಾದಂತ ಒಂದು ಪ್ರದೇಶನ ಹಾಗೆ ಬಿಡಿ, ಹಾಗೆ ಉಳಿಸ್ಕೊಡಿ ಅಂತ ಕೇಳ್ತಾ ಇದೀವಿ. ಈಗ ಇಲ್ಲಿ ಎತ್ತಿನ ಹೊಳೆ ಕಾಮಗಾರಿ ನಡೆದ್ರಿಂದನೇ ಈ ಚಿರತೆಗಳು ಕರಡಿಗಳು ನಮ್ಮ ಹಳ್ಳಿಗಾಡಿ ಲಗ್ಗೆ ಇಡ್ತಾವೆ, ಊರೊಳಗಡೆ ಬರ್ತಾ ಇದೆ. ಸಾಕಷ್ಟು ನಮ್ಮ ರೈತರುಗಳ ಕಾಡು ಪ್ರಾಣಿಗಳು ಬಂದು ನಾಶ ಮಾಡ್ತಾವೆ. ಈಗಿಂತ ಒಂದು ಸಂದರ್ಭದಲ್ಲಿ ಈಗ ಒಂದು 1000 ಎಕರೆ ಕಾಡಿದೆ ಇಲ್ಲಿ, ಆ ಕಾಡನ್ನು ಉಳಿಸ್ಕೊಡಿ. ಯಾವುದೋ ಗಣಿದಳಿಗಳ ಲಾಭಕ್ಕಾಗಿ ನೀವು ಬೆಟ್ಟ ಗುಟ್ಟಗಳನ್ನ ಮಾರಾಟ ಮಾಡಬೇಡಿ. ಮತ್ತೆ ನಾವು ಜಿಲ್ಲಾಡಳಿತಕ್ಕೂ ಅದನ್ನೇ ಹೇಳ್ತಾ ಇದೀವಿ, ಸಾಕಷ್ಟು ಬಾರಿ ಹೇಳ್ತಾ ಇದೀವಿ. ದೇವರು ಅಂತ ಪೂಜೆ ಮಾಡ್ತೀವಿ ಸರ್ ನಾವು. ಹೌದು ಸರ್. ಹಾಳು ಮಾಡ್ತಾ ಹೋದ್ರೆ ಮುಂದಿನ ಪೀಳಿಗೆಗೆ ಏನಿರುತ್ತೆ ಸರ್? ಮುಂದಿನ ಪೀಳಿಗೆಗೆ ಮಣ್ಣೆ ಗತಿ ಅಷ್ಟೇನೆ. ಅವ್ರಿಗೆ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಬರೀ ಗಣಿದಣಿಗಳಿಗೆ ಇದನ್ನ ಮಾಡ್ತಾ ಇದೆ ಬಿಟ್ರೆ ರೈತರುಗಳಿಗೆ ಏನೂ ಮಾಡ್ತಾ ಇಲ್ಲ. ಈ ಕಾಡು ಪ್ರಾಣಿ ಇವರು ಮದ್ದು ಗುಂಡು ಸಿಡಿಸಿದಾಗ ಸೀದಾ ಬಂದು ಹಳ್ಳಿ ಸೇರ್ತಾವೆ, ಮನೆ ಮುಂದಕ್ಕೆ ಬಂದು ದನ ಕುರಿ ಮೇಕೆ ಹೊತ್ಕೊಂಡು ಹೋಗ್ತಾವೆ, ನಾಯಿಗಳನ್ನು ಸಹ ಬಿಡ್ತಾ ಇಲ್ಲ. ಈ ತರ ನಡೀತಾ ಇದೆ ಸರ್. ಇದನ್ನ ಆದಷ್ಟು ಬೇಗ ನಿಲ್ಸೋ ವ್ಯವಸ್ಥೆ ಮಾಡಬೇಕು ಸರ್ಕಾರ. ಅವ್ರಿಗೆ ಲಾಭದ ವ್ಯವಸ್ಥೆ ಮಾಡ್ಕೋಬಾರ್ದು, ಸರ್ಕಾರಕ್ಕೆ ಲಾಭದ ವ್ಯವಸ್ಥೆ ಮಾಡ್ಕೋಬಾರ್ದು. ಈ ಗಣಿದಣಿಗಳನ್ನ ಮಟ್ಟ ಹಾಕಿ ನಿಲ್ಸೋ ವ್ಯವಸ್ಥೆ ಮಾಡಬೇಕು, ಈ ತರ ಮಾಡಬೇಕು ಸರ್. ಹೆಂಗೆ ಇದಾದ್ರೆ ಈಗ ಸಾಲ ಮಾಡ್ಕೊಂಡು ಕೊಳವೆ ಭೂಮಿ ಕೊರಸ್ದಾಗ ಅದು ಛಿದ್ರ ಆಗಿ ಹೋದಾಗ ಅವನು ಪಾಯ್ಸನ್ ಕುಡಿಬೇಕಾಗ್ತೈತೆ, ವಿಷ ಕುಡಿಬೇಕಾಗ್ತೈತೆ. ತೋಟ ಇದ್ ಮಾಡಿರ್ತಾನೆ, ಫಸ್ಲಿಗೆ ಬಂದಿರ್ತವೆ. ತೋಟ ಹೋದಾಗ ಅವನ್ ಏನ್ ಮಾಡ್ತಾನೆ, ಅಂತರ್ಜಲ ಮಟ್ಟ ಎಲ್ಲ ಕುಸಿತೈತೆ, ಎಲ್ಲ ಚಿದ್ರ ಆಗಿ ಹೊರಟೋಗ್ತೈತೆ. ತಿರ್ಗಾ ಆಮೇಕಿಂದ ಮನಗಳಿಗೆ ಏಟಾಗ್ತೈತೆ, ಬಿರುಗ್ ಬಿಡ್ತವೆ. ತಿರ್ಗಾ ಈ ಹಸುಗಳು ದನ ಕರ ಇವೆಲ್ಲ ಕುರಿಗಳು ಎಲ್ಲ ಪ್ರತಿಯೊಂದು ಬೈಲಾಗ್ ಮೇಯ್ಬೇಕಾದ್ರೆ ಆ ಧೂಳೆಲ್ಲ ಬಂದು ಅದ್ರ ಮೇಲೆ ಕುಂತ್ಕೊಂತೈತೆ. ಆ ಧೂಳು ಕುಂತ್ಕೊಂಡಾಗ ಪರಿಸರ ನಾಶ ಆಗ್ತೈತೆ. ತಿರ್ಗಾ ಕಾಯಿಲೆ ಬರ್ತೈತೆ, ದನಗಳಿಗೆ ಕಾಯಿಲೆ ಬಂದು ಇದೆಲ್ಲ ಇದಾದಾಗ ಹುಟ್ಟ ಮಕ್ಕಳಿಗೆ ಭಾರಿ ಎಫೆಕ್ಟ್ ಆಗ್ತೈತಿ. ಈ ತರ ಹ್ಯಾಂಡಿಕ್ಯಾಪ್ಟು ಈ ತರ ಇದಾಗಿ ಜಾಸ್ತಿ ನೀರು. ನಾವು ರೈತರು, ನಾವು ಜನಸಾಮಾನ್ಯರು, ನಾವು ಓದಿರೋದು ಅಲ್ಪ ಸ್ವಲ್ಪ. ನಾವೇ ಇಷ್ಟು ಯೋಚನೆ ಮಾಡ್ತೀವಿ ಅಂತಂದ್ರೆ ಸರ್ಕಾರಗಳು ಇನ್ನಷ್ಟು ಯೋಚನೆ ಮಾಡಬೇಕು. ಸರ್ಕಾರ ಏನ್ ಅವ್ರಿಗೇನು ಬುಟ್ಟಿಗೆ ಏನ್ ಸರ್ಕಾರಕ್ಕೆ ಏನಾಗೈತೆ ಅಂತಂದ್ರೆ ಅವ್ರಿಗೇನಿದ್ರು ಅಲ್ಲಿ ಸರ್ಕಾರದಿಂದ ಒಂದ್ ಸ್ವಲ್ಪ ಕೊಟ್ರೆ ಅಲ್ಲಿ ಇದಾಗ್ತೈತೆ. ಇದ್ದು ಉಳಿಸ್ಕೊಂಡೆ ಜನಗಳಿಗೆ ತೊಂದರೆ ಕೊಟ್ಕೊಂಡು ಬರ್ತಾವ್ರೆ. ಈ ತರ ಸಮಸ್ಯೆಗಳು ಜಾಸ್ತಿ ಇದಾಗ್ತವೆ. ಈ ಧೂಳು ಮಂಜಿನ ತರ ಹೋಗಿ ಕೂಕೊಂಡಾಗ ಪ್ರತಿ ಒಂದು ಗಿಡ ಆಗ್ಲಿ ಮರ ಆಗ್ಲಿ ಕೂಕೊಂಡಾಗ ಅದೇನಾಗುತ್ತೆ ಅಂದ್ರೆ ಏನು ಬೆಳೆಯಕ್ಕೆ ಇದಾಗಲ್ಲ, ಬೆಳೆಯೋದೇ ಇಲ್ಲ ಸರ್. ಅದು ಆ ತರ ಆಗುತ್ತೆ. ಆಮೇಕಿನ್ನ ಮನುಷ್ಯಂಗೆ ಇಷ್ಟಿಷ್ಟೇ ಒಳಗಡಿಕೆ ಉಸಿರಾಡ್ಬೇಕಾದ್ರೆ ಈಗ 60-70 ವರ್ಷ ಸರ್ ಅದು ಧೂಳು ಮೂಗಿನಲ್ಲಿ ಹೋಗುತ್ತೆ, ಬಾಯಲ್ಲಿ ಹೋಗುತ್ತೆ. ಹಾಗಾದಾಗ ಇದು ಶ್ವಾಸಕೋಶ ಬಂದಾಗುತ್ತೆ ಸರ್. ಅದು ಅವ್ರಿಗೇನು ಒಟ್ಟಿಗೆ ಅನ್ನ ತಿಂತಾರ ಇಲ್ಲ ಏನ್ ತಿಂತಾರೆ ಅನ್ನೋದೇ ಗೊತ್ತಾಗಲ್ಲ. ಇಲ್ಲ ಏನ್ ಸಗ್ಗಿಗಣಿ ತಿನ್ಬೋದು ಅನ್ನಿಸ್ತೈತೆ ಅವರು. ಬಳ್ಳಾರಿಯಿಂದ ಬಂದವ್ ಇಲ್ಲಿಗೆ. ಇನ್ನೊಂದು ಸರ್ ನಾನು ಹೇಳೋದು ಏನ್ ಗೊತ್ತಲ್ಲ, ಅಷ್ಟು ಬಳ್ಳಾರಿ ತರ ಮಾಡ್ಲಿಕ್ಕೆ ಬಂದವ್ರು ಸರ್ ಅವರು. ಅವನ ಹೆಂಡ್ರು ಮಕ್ಕಳನ್ನ ಸಾಕಣಕ್ಕೆ
ಇಷ್ಟೊಂದು ಕಷ್ಟ ಬೀಳ್ತಾವನಲ್ಲ. ನಾವು ಇಷ್ಟೊಂದು ಜನ ಇಷ್ಟು ಹಳ್ಳಿಗಳಲ್ಲಿ ಇಷ್ಟೊಂದು ಜನ ನಾವು ವಾಸ ಮಾಡ್ತೀವಲ್ಲ, ನಾವೇನ್ ಮಾಡೋಣ? ಅವ್ರು ಎಲ್ಲಾರ್ಗು ಕಾಸು ಕೊಟ್ಟಿದಾರ, ದುಡ್ಡು ಕೊಟ್ಬಿಟ್ಟು ಅವ್ರು ಇದ್ ಮಾಡ್ಕೊಂಡಿದಾರೆ, ಎಲ್ಲಾರು ಮೆಸೇಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಕಷ್ಟ ಹೇಳಿ ಸರ್, ಕಷ್ಟ. ಕ್ರೆಸರ್ ನಮ್ಮ ತಾಲೂಕಿಗೆ, ನಮ್ಮ ಇದಕ್ಕೆ ಟೋಟಲ್ ಕ್ರೆಸರ್ ಇದಿಷ್ಟು ಇಲ್ಲಿರುವಂತ ಸುತ್ತಮುತ್ತಲಿನ ಸಾರ್ವಜನಿಕರ, ಗ್ರಾಮಸ್ಥರ ಮಾತು. ನಮ್ಮೂರಿಗೆ ಈ ಕ್ರಷರ್ ಬೇಕಾಗಿಲ್ಲ, ಕ್ವಾರಿ ಬೇಕಾಗಿಲ್ಲ ಅನ್ನುವಂಥದ್ದು ಇವರ ಒಕ್ಕೊರಲಿನ ಮಾತು. ಸರ್ಕಾರ ಆದಷ್ಟು ಬೇಗ ಇವರ ಈ ಬೇಡಿಕೆಗೆ ಕಿವಿಗೊಡ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.